ನಾನು ಹೇಳಿದೆ ನಿಮಗೆ ಒಂದ ನಿರ್ಣಯದಲ್ಲಿ ಅದನ್ನು ಚರ್ಚೆ ಮಾಡಬಹುದು, ಅಥವಾ ನಿಮಗೆ ಚರ್ಚೆ ಮಾಡಬೇಕಾ ಅಂತ ಇದ್ದಿದ್ರೆ ಅದಾದ ನಂತರ 6 ಕನ್ವರ್ಟ್ ಮಾಡಿ ನಾನು ಕೊಡ್ತೇನೆ ಸೋಮವಾರದ ನಂತರ ಅಂತ ಹೇಳಿ. ಅಧ್ಯಕ್ಷರೇ, ನೀವು ಬೇಕಾದ್ರೆ ತೆಗೆಸ್ ನೋಡಿ, ನಾನು ಇಲ್ಲ ಇವತ್ತೇ ಕೊಡಬೇಕು ಅಂದ್ರೆ ಇವತ್ತೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಅವರ ಮಾತಾಡಿದ ನಂತರ ಇಲ್ಲ 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 ಸರಿ ಅಧ್ಯಕ್ಷರೇ, ಆಗಲ್ಲ. ಈಗ ನೋಡಿ, ಮಂತ್ರಿ ಹೇಳಿದ್ದಾರೆ, ಯಾರು ನಮ್ಮ ಖರ್ಗೆ ಅವರು, ಪ್ರಕರಣದಲ್ಲಿ ಅಧಿಕಾರಿ ಸಿಕ್ಕಿ ಹಾಕಿಕೊಂಡಿದ್ದಾರೆ, ತನಿಖೆ ನಡೆಯುತ್ತಿದೆ, ಆರೋಪ ಸಾಬೀತಾದರೆ ಮಂತ್ರಿ ಸ್ಥಾನದಲ್ಲಿ ತಿಮ್ಮಾಪುರ ಇರುವುದಿಲ್ಲ, ವಿಧಾನಸಭೆ ಅಧಿವೇಶನ ಬರ್ತಿದೆ, ಅಲ್ಲಿ ಬಿಜೆಪಿಯವರು ದಾಖಲೆ ನೀಡಿ ಚರ್ಚೆ ಮಾಡಲಿ ಅಂತ ಅವ್ರು ಹೇಳೋರು ಓಪನ್ ಆಗಿ. ಚರ್ಚೆ ಮಾಡ್ಲಿ ಅಂತ ಕೊಡಿ ಚರ್ಚೆಗೆ. ಸರ್ಕಾರನೇ ರೆಡಿ ಮಾಡಬಿಡಿ. ನಿಲುವಳಿ ಸೂಚನೆ ತಂದಿರೋದು ನಾವು, ನಿಲುವಳಿ ಸೂಚನೆ ತಂದಿರೋದು ನಾವು. ಈ ಸರ್ಕಾರ ಅಂದ್ರೆ ಈಗ ಕೇರಳ ತಮಿಳುನಾಡು ಚುನಾವಣೆ ನಡೀತಿರ್ಬೇಕಾದ್ರೆ ಇಲ್ಲಿ ಹಗರಣಗಳನ್ನು ಮಾಡಿ ದುಡ್ಡು ಮಾಡೋ ಸರ್ಕಾರ ಇದು. ಅಧ್ಯಕ್ಷರೇ, ದಿಸ್ ಇಸ್ ನಾಟ್ ದ ವೇ. ನೀವು ಕೇರಳ ಚುನಾವಣೆ ಈಗ ಬಗ್ಗೆ ಮಾತಾಡೋ ನಂತರ ನಿಮ್ಮ ಅವಕಾಶ ಕೊಡ್ತೇನೆ. ಅಧ್ಯಕ್ಷ, ಇದು ಲೂಟಿ ಸರ್ಕಾರ. ಹೇಳಿದ್ದೀರಿ ಕೊಂಡನವರು ಒಂದರ ನಿರ್ಣಯ ಆಗಲಿ, ತದನಂತರ ನೀವು ಮಾತಾಡಿ ಅಂತ ಹೇಳಿದೆ. ನಾನು ಚರ್ಚೆಗೆ ತಗೊಳ್ಳುವಂತ ಹೇಳಿದರೆ ಸರ್ಕಾರ ಕೂಡ ಚರ್ಚೆಗೆ ತಯಾರಿದೆ. ಇಡೀ ದೇಶದ ಲೂಟಿ ಮಾಡಿದೆ. ಅಧ್ಯಕ್ಷರೇ, ಓಕೆ, ತಕ್ಷಣ ಕೊಡ್ತೇನೆ. ದುಡ್ಡು ಕೊಡ್ತಾ ಇರೋದು ನಿಜ, ಕೇರಳಗೆ ದುಡ್ಡು ಕೊಡ್ತಾ ಇರೋದು ನಿಜ, ತಮಿಳುನಾಡಿಗೆ ಎಲ್ಲ ನಿಜ, 100%. ಮಾತಾಡಿ, ಈಗ ಸರ್ಕಾರಕ್ಕೆ ಧೈರ್ಯ ಇದ್ರೆ ಉತ್ತರ ಕೊಡಲಿ. ಇದು ನಿಲುವಳಿ ಸೂಚನೆ ಅದೇ ರೀತಿಯಾಗಿ ಹೇಳಿಕೆಗಳು ಕೊಡ್ತಕ್ಕಂಥ ಸರ್ಕಾರಿ ಆಗಲ್ಲ. ನಾವು ಹೊರತಿದ್ದೀರಾ ಕಿತ್ಬೇಕು ನೋಡಿ, ಪತ್ರಿಕೆಯಲ್ಲೆಲ್ಲ ಕಿತ್ಬೇಕು ಇದ್ರ ಕೈಲಿ ಆದ್ರೆ ಕೇಸ್ ಅವ್ರ ಮೇಲೆ ಅವರು ದಾಖಲೆ ಕೇಳ್ತಾರೆ, ಕೊಡಿ ಅಂತ ಹೇಳಿ ವಿಡಿಯೋ ಕೊಡ್ತೀರಿ. ದಾಖಲೆ ಇದೆ ನಮ್ಮ ಹತ್ರ. ಲೂಟಿ ಮಾಡ್ತಾರೆ ಅವರು. ಪ್ರಧಾನಮಂತ್ರಿ ಹೆಸರನ್ನು ಉಪಯೋಗ ಮಾಡಿ ಲೂಟಿ ಮಾಡಿದ್ದೀರಾ ನೀವು ಇಡೀ ದೇಶ. ನೋಡಿ, 5 ಲಕ್ಷ ಪಕ್ಷ ನಾಯಕ 5 ಲಕ್ಷ ಪ್ರತಿ ಜಿಲ್ಲೆ 5 ಲಕ್ಷ ಅಂತಂದ್ರೆ ಪ್ರತಿ ತಿಂಗಳು ಚರ್ಚೆ ಬೇಕು. ಅಧ್ಯಕ್ಷರೇ, ಅಲ್ಲಲ್ಲ ಇಷ್ಟು ದೊಡ್ಡ ಪ್ರಮಾಣ
ಇಷ್ಟು ದೊಡ್ಡ ರಾಮಮೂರ್ತಿ ಅವರೇ, ಯಾರಿಗೆ ಈಗ ಕಿಕ್ಕಾಗಿದೆ? ಸುನೀಲ್ ಕುಮಾರ್ ಅವರಿಗೆ ನೀವು ಅವಕಾಶ ಕೊಡಬೇಡಿ. ಅವ್ರು ಏನೇನೋ ಮಾತಾಡ್ತಾ ಇದ್ದಾರೆ. ದೂರ ಬಂದಾಗ, ವಿಡಿಯೋ ಕೊಟ್ಟಾಗ, ಪೆನ್ ಡ್ರೈವ್ ಕೊಟ್ಟಾಗ ಬೇಕಾದ್ರೆ ಮುಖ್ಯಮಂತ್ರಿಗಳಿಗೆ ನೈತಿಕತೆ ಇದ್ರೆ ರಾಜೀನಾಮೆ ತೆಗೆದುಕೊಂಡು ಅಧಿವೇಶನಕ್ಕೆ ಬರಬೇಕಾಗಿತ್ತು. ಅದು ಬಿಟ್ಟು ಇದು ನಮ್ಗೆ ಅಧಿವೇಶನಕ್ಕೆ ಚರ್ಚೆ ಮಾಡಿದ್ರೆ ನಾವು ಅದಕ್ಕೆ ಚರ್ಚೆ ಮಾಡ್ಲಿಕ್ಕೆ ಚರ್ಚೆ ಯಾವ ನೈತಿಕತೆ ಇದೆ ಸರ್? ಚರ್ಚೆ ಬೇಗ ಬೇಡ, ಚರ್ಚೆ ಬೇಗ ಮುಖ್ಯಮಂತ್ರಿ ದೂರು ಕೊಟ್ಟಿದ್ದಾರೆ. ಈಶ್ವರಪ್ಪಂದು ರಾಜೀನಾಮೆ ಕೊಡ್ತಾರಲ್ಲ ಇವರು, ಇವಾಗ ರಾಜೀನಾಮೆ ಯಾಕೆ ಕೊಡಕ್ಕೆ ಹಿಂದೇಟ್ ಆಗ್ತಾವೆ? ಈಶ್ವರಪ್ಪನ ವಿಚಾರ ಬಂದಾಗ ಏನೆಲ್ಲ ಹೊಡೆದಾಟಕ್ಕೆ ಬಂದ್ಬಿಟ್ಟಿದ್ರಿ, ಆಯ್ತು ಮುಗಿತೀಗ, ಗುದ್ದಾಟಕ್ಕೆ ಬಂದಿದ್ರು. ಈಶ್ವರಪ್ಪಂದಾದಾಗ ರಾಜೀನಾಮೆಗೆ ಇದಕ್ಕೆ ಯಾಕೆ ಆಗಲ್ಲ? ಈಗ ನೋಡ್ರಿ, ನಾವು ಚರ್ಚೆ ಎಲ್ಲದಕ್ಕೂ ಆಗಲ್ಲ. ಈ ಬಂದಿಲ್ಲ, ನಾನೇ ಹೇಳ್ತಾ ಇದ್ದೀನಿ. ನೋಡಿ, ಯಾರು ನಾನೇ ಬರ್ದಿದ್ದೀನಿ. ಈ ಸರ್ಕಾರ ಬರ್ದಿದ್ದೀನಿ. ಇಲ್ಲ ಸರ್, ನಾನೇ ಬರ್ದಿದ್ದೀನಿ. ಯಾರು ಬರ್ದಿರೋದು? ಅಧ್ಯಕ್ಷರೇ ನೋಡಿ, ಬೆಂಗಳೂರಲ್ಲಿ ಒಂದು ವಿಭಾಗದಲ್ಲಿ 18,000 to 20,000 ಫಿಕ್ಸು, ಮೈಸೂರಲ್ಲಿ 12,000 to 15,000, ಗುಲ್ಬರ್ಗಿಯಲ್ಲಿ 10,000 to 12,000, ಮಂಗಳೂರಲ್ಲಿ 10,000, ಕಬ್ಬು ಪಬ್ರಲ್ಲಿ 2 ಲಕ್ಷ. ಇದೆಲ್ಲ ಬಂದಿರೋದು, ಪತ್ರಿಕೆ ಬಂದಿರೋದು. ಪತ್ರಿಕೆ ನೋಡು, ನಾನಾ ಬರ್ದಿದ್ದೀನಿ. ನೋಡಿ, ನಾನೇ ಬರ್ದಿದ್ದೀನಿ. ಹಾಕಿ ಕೇಸು ಮಂತ್ರಿಗಳೇ, ಯಾರು ಬರ್ದಿದ್ದಾರೆ? ಹಾಕಿ ಮಂತ್ರಿ ಅನುಮತಿ ಪಡ್ಕೊಂಡು ಮಂತ್ರಿ ಅವರು ಈಗ ಪ್ರತಿಪಕ್ಷ ನಾಯಕರೇ ನೋಡಿ, ದಾಖಲೆ ಕೇಳಿದ್ರೆ ನೋಡಿ, ಪೆನ್ ಡ್ರೈವ್ ಇದೆ. ಆಯ್ತು, ಒಂದ್ ಸೆಕೆಂಡ್ ದಾಖಲೆ ಕೇಳಿದ್ರೆ ತಂದಿದ್ದೀನಿ. ಏನಾಗಿದೆ ಆಗ್ಲಿ, ಇದು ಸುಳ್ಳಾದ್ರೆ ನನ್ನ ಮೇಲೆ ಪನಿಷ್ಮೆಂಟ್ ಮಾಡಿದೆ. ನಾನು ಸುಳ್ಳಾದ್ರೆ ಪನಿಷ್ಮೆಂಟ್ ಮಾಡಿದ್ರನ್ನ ಮಾಡಿ ನನ್ನ ಮೇಲೆ ನಾನೇನ ಸುಳ್ಳು ಹೇಳಿದ್ರೆ, ಈ ಪೆನ್ ಡ್ರೈವ್ ಸುಳ್ಳಾದ್ರೆ ನನ್ನ ಮೇಲೆ ಕ್ರಮ ತೆಗೆದುಕೊಳ್ಳಿ. ಆಯ್ತು, ನಾನು ರೆಡಿ ಇದ್ದೀನಿ. ರೆಡಿ. ಓಕೆ, ಈಗ ತಗೊಳ್ಳಿ, ಆರಾಮ್ಸೆ ಯಾವ ಕೋರ್ಟ್ ಲೋಕಾಯುಕ್ತ ಕೋರ್ಟ್ ಅಲ್ಲಿ ಕೇಸ್ ಆಗಿದೆ. ಅಧ್ಯಕ್ಷರೇ, ನಾವು ಸುಮ್ಮನೆ ಸಂತೆಯಲ್ಲಿ ಭಾಷಣ ಮಾಡಿಲ್ಲ. ನಾವು ಲೋಕಾಯುಕ್ತದಲ್ಲಿ ವಿತ್ ಅಫಿಡವಿಟ್ ಡಾಕ್ಯುಮೆಂಟ್ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿದೆ. ಇದಕ್ಕಿಂತ ಒಂದು ನಿಮಿಷ ಅಲ್ಲ, ಈಶ್ವರಪ್ಪಂದಾದಾಗ ನೀವೇನ್ ಮಾಡಿದ್ರಿ? ನೀವು ಮತ್ತೆ ನೋಡ್ತೇನೆ ನೀವಿದ್ರಲ್ಲ ಸರ್, ನೀವೇ ಒಂದು ಧರಣಿ ಮಾಡಿದ್ರಿ, ನೀವೇ ಅಪೋಸಿಷನ್ ನೀವೇ ಬಂದ್ರಿ, ಉಪನಾಯಕರು ಕೂಗಾಡಿದ್ರಿ, ಹಾರಾಟ ಮಾಡಿದ್ರಿ. ಪಾಪ ಈಶ್ವರಪ್ಪ ತಪ್ಪು ಮಾಡದೆ ರಾಜೀನಾಮೆ ಕೊಟ್ರು. ಏನಾಯ್ತು ಕೋರ್ಟಲ್ಲಿ ಅದು ಕೇಸು? ಅದೆಲ್ಲ ಕೂಡ ಚರ್ಚೆ ಮಾಡುವ. ಈಗ ಚರ್ಚೆ ಮಾಡಬೇಕಾ ಬೇಡವಾ? ಈಗಲೇ ಮಾಡಬೇಕು. ಈಗಲೇ ಮಾಡಬೇಕು. ಒಂದ್ ಸೆಕೆಂಡ್, ಮಂತ್ರಿ ಒಂದು ಖಾಲಿ ಮಾಡಿಸ್ತೀರಿ, ಒಂದು ಮಂತ್ರಿ ಖಾಲಿ ಮಾಡಿಸ್ತೀರಿ. ಒಂದ್ ಸೆಕೆಂಡ್ ಈಗ ನೋಡಿ, ಆಯ್ತು. ದಯವಿಟ್ಟು ಒಂದ್ ಸೆಕೆಂಡ್ ಸತೀಶ್, ಅದನ್ನ ಹೇಳ್ತೀನಿ. ಮಂತ್ರಿ ಹೇಳಿದ್ದಾರೆ ಯಾರೋ ನಮ್ಮವರೇ ಮಾಡಿಸ್ತಾ ಇದ್ದಾರೆ ಅಂತ. ಯಾರು ಹೇಳಿ? ಅದನ್ನು ಆಯ್ತು, ಇದರಿಂದ ಪಿತೂರಿ ಇದೆ ಅಂತ ಆಯ್ತು ತಾವು ಹೇಳಿದಿರಲ್ಲ. ಈಗ ಯಾರು ಇದ್ದಾರೆ ಹೇಳಿ? ಅವ್ರ ಮಂತ್ರಿ ತನ ಖಾಲಿ ಆದ್ರೆ ಯಾರು ಬೆನಿಫಿಟ್? ನಮ್ಗೇನ್ ಬೆನಿಫಿಟ್ ಅಲ್ಲ, ಬೆನಿಫಿಟ್ ಅಲ್ಲ. ಮಾತನ್ನ ಮಾಡ್ತೀರಿ. ಈಗ ಒಂದ್ ಸೆಕೆಂಡ್ ನಿಮ್ಗೆ ಸಮಗ್ರ ಚರ್ಚೆ ಆಗ್ಬೇಕಾ ಬೇಡವಾ? ಚರ್ಚೆ ಆಗ್ಬೇಕಾ ಬೇಡವಾ? ಆಯ್ತು, ಹೊರಗೆ ಹೋಗಿ ಮಾತಾಡಿ. ಯಾಕೆ ಹೇಳಿದ್ ಮಾಡ್ತೀರಿ ನೀವು? ಈಗ ಪ್ರತಿಪಕ್ಷ ನಾಯಕರು, ಇನ್ನಿತ ಮುಖಂಡರಿಗೆಲ್ಲ ತಾವೆಲ್ಲ ನೋಡಿ ವಿಷಯ ತಾವೆಲ್ಲ ಪ್ರಸ್ತಾವನೆ ಮಾಡಿದ್ದೀರಿ. ಅದರಲ್ಲಿ ನೀವು ಕೂಡ ನಮಗೆ ಬಹಳಷ್ಟು ಮಾಹಿತಿ ಇದೆ, ಈ ರೀತಿ ಆಗಿದೆ, ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಮತ್ತು ಆಕ್ಷನ್ ಆಗಬೇಕು. ಆಯ್ತು ಅಲ್ವಾ? ಒಂದ್ ಸೆಕೆಂಡ್. ಎರಡನೇದು, ನಿಮ್ಮೊಂದು ಬೇಡಿಕೆ ಇಟ್ಟಿದ್ದೀವಿ ಚರ್ಚೆ. ಸರ್ಕಾರ ಕೂಡ ಮಂತ್ರಿಯವ್ರಿಗಿಂತ ನಾವು ಕೂಡ ತನಿಖೆ ಚರ್ಚೆಗೆ ನಾವು ರೆಡಿ ಇದ್ದೇವೆ ಅಂತ ಹೇಳಿ
ಅದು ಸಾಬೀತಾದ್ರೆ ಯಾವುದೇ ಕ್ರಮ ನಮ್ಮ ತಕೊಳ್ಳಿ ಅಂತ ಹೇಳಿ ಅಬಕಾರಿ ಸಚಿವರು ಕೂಡ ಇವತ್ತು ಹೇಳ್ತಾರೆ ಸದನದಲ್ಲಿ. ನೀವು ಕೂಡ ಹೇಳ್ತೀರಿ ನಾವೇನಾದರೂ ತಪ್ಪು ಹೇಳಿದ್ರೆ ನಮ್ಮ ಮೇಲೆ ಕೂಡ ತನಿಖೆ ಇವತ್ತು ಆಗಲಿ ಅಂತ. ಈಗ ನಾನು ಹೇಳ್ದಂತ ಏನು ಕೇಳಿದರೆ, ಈಗ ಒಂದರ ನಿರ್ಣಯ ಆದ ನಂತರ ನಿಮಗೆ ಮಾತಾಡಲಿಕ್ಕೆಲ್ಲ ಅವಕಾಶ ಕೊಡ್ತೇನೆ, ದೀರ್ಘವಾಗಿ ನೀವು ಚರ್ಚೆ ಮಾಡಿ ಅದು ಅವರು ಉತ್ತರ ಕೊಡ್ತಾರೆ, ಮತ್ತು ಸರ್ಕಾರ ತೀರ್ಮಾನವನ್ನು ತಗೊಳ್ತದೆ. ಇದಕ್ಕೆ ತಾವೆಲ್ಲ ಸಹಕಾರ ಕೊಡ್ಬೇಕು. ಸಹಕಾರ ಕೊಡೋಣ. ನಿಲುವಳಿ ಕೊಡೋದು ಯಾಕೆ ಅಂತಂದ್ರೆ ಎಲ್ಲ ವಿಷಯನ ಬದಿ ಗೊತ್ತಿದೆ ತಗೊಳ್ಳಿ ಅಂತ ನೋಡಿ. ನೀವು ಚರ್ಚೆ ಯಾವಾಗ್ಲೂ ಕೊಟ್ರೆ ಲೂಟಿ ಮಾಡ್ತಾರೆ. ಈಗ ಯಾವುದಲ್ಲಿ ಕೂಡ ಚರ್ಚೆ ಮಾಡಬಹುದು. ನಿಮ್ಗೆ ನಿಲುವಳಿ ಬೇಕು, ಅದು ಚರ್ಚೆ ಬೇಕಾದ್ರೆ 9-6 ನಲ್ಲಿ ಚರ್ಚೆ ಮಾಡಿಸಿ 9-6 ನಲ್ಲಿ ಕೊಟ್ಟು ಮಾಡ್ತೇನೆ. ಓಕೆ, ಅರ್ಥ ಆಯ್ತಂತೆ. ಮತ್ತೆ ಹಿಂದೆ ಹೋದ್ರೆ ನಡೆದಿರೋದ್ನ ಹೇಳ್ಬೇಕಲ್ಲ, ರಿಯಾಲಿಟಿ. ಅವ್ರದೆಲ್ಲ ಆ ವಿಡಿಯೋ ನೋಡಿದ್ಕೆ ಸಿಸಿ ಪಾಟೀಲ್ ಇವ್ರದೆಲ್ಲ ಫಸ್ಟ್ ರಾಜೀನಾಮೆ ಆಮೇಲೆ ತನಿಖೆ, ಈಶ್ವರಪ್ಪನವ್ರದ್ದು ಫಸ್ಟ್ ರಾಜೀನಾಮೆ ಆಮೇಲೆ ತನಿಖೆ. ಇದೇನ್ ಸ್ಪೆಷಲ್ ಕೇಸ ಇದು? ಎಲ್ಲಾರ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಸದನ ಒಂದೇ ರೀತಿ ನಡಿಬೇಕಲ್ಲ ಎಲ್ಲರಿಗೂ. ಫಸ್ಟ್ ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆಗೆ ಹೋಗ್ಲಿ. ನಮ್ಮದು ಬಿಜೆಪಿ ಅವ್ರು ಮಾಡಿದ್ರೆ ಮಾತ್ರ ರಾಜೀನಾಮೆ, ಕಾಂಗ್ರೆಸ್ ಅವ್ರು ಮಾಡಿದ್ರೆ ರಾಜೀನಾಮೆ ಇಲ್ವಾ? ಕಾಂಗ್ರೆಸ್ ಅವ್ರು ಆದ್ರೆ ರಾಜೀನಾಮೆ ಇಲ್ವಾ? ಈಗ ಒಂದರ ನಿರ್ಣಯಕ್ಕೆ ಅವಕಾಶ ಮಾಡಿಕೊಡ್ತಾರೆ ನೋಡಿ. ರಾಜೀನಾಮೆ ಕೊಡ್ಬೇಕು, ರಾಜೀನಾಮೆ ಕೊಡ್ಬೇಕು, ಆಮೇಲೆ ತನಿಖೆ. ಈಗ ಎಲ್ಲ ಸದಸ್ಯರೇ ಮೈಕ್ ಹಾಕೊಳ್ಳಿ, ನೀವು ಸ್ಟಾರ್ಟ್ ಮಾಡಿ. ಮೈಕ್ ಆಗಿ ಅಲ್ಲ ನಿರ್ಣಯದ ಮೇಲೆ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಅಭಿವೃದ್ಧಿಯ ಹಾದಿಯಲ್ಲಿ ಹೊರಟಿದೆ. ಅಬ್ಕಾರಿಯಲ್ಲಿ ಎಲ್ಲ ರೀತಿಯ ವರ್ಗಾವಣೆ ದಂಧೆಗಿಲ್ಲ ಬ್ರೇಕು ನಾವು ಕಾಣ್ತಾ ಇದ್ದೀವಿ. ಅದು ಸಾಮಾಜಿಕ ನ್ಯಾಯದ ಪರ ಸರ್ಕಾರ ಮಾಡಿರುವಂತಹ ಹಲವಾರು ನೀತಿಗಳಿರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಆರ್ಥಿಕವಾದಂತಹ ಶಿಸ್ತನ್ನ ಕಾಪಾಡ್ತಾ ಇರುವಂತದ್ದಿರ್ಬೋದು, ಜನ ಕೇಂದ್ರಿತವಾದಂತಹ ಆಡಳಿತ, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದ್ರಲ್ಲಿ ಬಹಳ ಯಶಸ್ಸಾಗಿ ಈ ಸರ್ಕಾರ ನಡೆಸಿದೆ. ಮುಂದಕ್ಕೂ ನಡೆಸ್ತದೆ ಅಂತ ಸ್ಪಷ್ಟವಾಗಿದೆ. ರಾಜ್ಯ ಸರ್ಕಾರದ ರಾಜ್ಯಪಾಲರು ಓದ್ಬೇಕಾಗಿರುವಂತ ಭಾಷಣ ಎಲ್ಲವನ್ನೂ ಸ್ಪಷ್ಟವಾಗಿ ಯಡಿಯೂರಪ್ಪನದು ರಾಜ್ಯಪಾಲರ ನಡೆ ಏನಿದೆ, ಹೆಸರು ಬಂದಿತ್ತು. ರಾಜೀನಾಮೆ ಯಡಿಯೂರಪ್ಪನವ್ರದ್ದು ರಾಜೀನಾಮೆ ಕೊಡ್ಸ್ರಿ, ಯಡಿಯೂರಪ್ಪನವ್ರದ್ದು ರಾಜೀನಾಮೆ ಕೊಡ್ಸ್ರಿ. ಅವಾಗ ಇದೇ ಕಾಂಗ್ರೆಸ್ ಅವರು ಇದ್ದು ಮಾಡಿರುವಂತ ಎಲ್ಲ ಮಾಡ್ತಾ ಇದ್ದಾರೆ. ಅವ್ರು ಮಾಡಿರುವಂತ ಈಗ ಸದನವನ್ನು